ಒಬ್ಬ ಹೆಣ್ಣು ಮಗಳಿಗೆ ಹೆಣ್ಣು ಹುಟ್ಟೈತೆ ಅನ್ನುವಂತ ಕಾರಣಕ್ಕೆ ಹೊಟ್ಯಾಗ ಕೊಲ್ಲುವಂತ ಪ್ರಯತ್ನ ನಡೀತೈತಿ ಭ್ರೂಣ ಹತ್ಯೆ ಅಂತಂದ್ರೆ ಅದು ಜಗತ್ತಿಗೆ ಬಂದಿಲ್ಲ. ಯಾರು ತಪ್ಪೈತೆ? ಯಾರೇನು ಬೇಡ್ಕೊಂಡ್ರ ನಾ ಹೆಣ್ಣಾಗಿ ಹುಟ್ಟಬೇಕು, ನಾನು ಗಂಡಾಗಿ ಹುಟ್ಟಬೇಕು ಅಂತ ತಿಳ್ಕೊಂಡು ಯಾರು ಅನ್ಕೊಂಡ್ರ ನಮ್ಮ ಜಗತ್ತಿನೊಳಗೆ ಪ್ರಸಾದ ಎಷ್ಟೋ ಮಂದಿ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಎಷ್ಟು ಮಂದಿ ಬಡದಾಡೋರು ಅಂತ ಮಾಡ್ರಿ ನೀವು. ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಅನೇಕ ದೇವರ ಹರಿಕೆಯನ್ನು ಹೊತ್ತವ್ರು ಬಹಳ ಮಂದಿ ಕಾಣ್ತೀವಿ ನಾವು. ಚಿಕ್ಕಾಪಟ್ಟಿ ದೇವ್ರ ಹತ್ರ ಹೋಗ್ತಾರ, ಚಿಕ್ಕಾಪಟ್ಟಿ ದವಾಖಾನೆ ಹತ್ರ ಹೋಗ್ತಾರ. ಇಷ್ಟೆಲ್ಲ ಆದ್ರೂ ಸಹಿತ ಮಕ್ಕಳು ಭಾಗ್ಯ ಇಲ್ಲ ಅಂತ ತಿಳ್ಕೊಂಡು ಸೊರಗ್ತಾರ, ನೊಂದ್ಕೊಳ್ತಾರ. ಇಷ್ಟೆಲ್ಲಾ ಮಂದಿ ಮಧ್ಯದೊಳಗೆ ಹೆಣ್ಣರಾಗಲಿ ಗಂಡರಾಗಲಿ ಪರಮಾತ್ಮನ ಪ್ರಸಾದ ಒಂದು ಬಂದಿದ್ದ ಹೆಣ್ಣರೇ ಇರಲಿ ಗಂಡರೇ ಇರಲಿ ಅದನ್ನು ಸ್ವೀಕಾರ ಮಾಡುವಂತ ಮನೋಭಾವ ಇರಬೇಕಲ್ಲ, ಅದನ್ನ ನಾವೆಲ್ಲರೂ ಕಲ್ಕೊಳ್ಬೇಕಾಗ್ತದೆ. ಇತ್ತಿತ್ತಾಗ ಕಾಲಮಾನ ಬಹಳ ಸೂಕ್ಷ್ಮ ಆಗ್ಯದ, ಕಾನೂನು ಬಹಳ ಸ್ಟ್ರಾಂಗ್ ಆಗ್ಯದ. ಯಾವ ದವಾಖಾನೆ ಒಳಗೂ ಸಹಿತ ಮೊದಲ ಇದು ಹೆಣ್ಣೈತೋ ಗಂಡ ಐತೋ ಅಂತ ತಿಳ್ಕೊಂಡು ಯಾರು ಪತ್ತೆ ಹಚ್ಚೋದಿಲ್ಲ. ಹೀಗಾಗಿ ತಾವೆಲ್ಲ ಮಹಿಳಾ ಸಂಕುಲದೊಳಗಿರ್ತಕ್ಕಂಥ ತಾಯಂದ್ರೆ ಇಂಥದ್ರ ಬಗ್ಗೆ ಗಮನ ಕೊಡಬೇಕು. ನಾನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜನಕ್ಕೆ ನಾವು ಅಡ್ಡಿ ಹಾಕಿವಿ ಅಂತಂದ್ರೆ ವಿಚಾರ ಮಾಡ್ಕೊಳ್ಬೇಕು.